ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಬನ್ನಿ ಅಂತ ಬಂದ್ರ ಹೋಗ್ಲಿ. ಈಗಲೂ ಕೂಡ ಅವರು ಸ್ಟ್ಯಾಂಡ್, ಈಗಲೂ ಕೂಡ ಕೃಷ್ಣ ಬೈರೇಗೌಡರು ನೀವು ಹೇಳಿದಂಥ ವಿಚಾರದಲ್ಲಿ ಚರ್ಚೆಗೆ ಸಿದ್ಧ ಇದ್ದಾರೆ. ಪಕ್ಷದ ಪರವಾಗಿ ಬರಲಿ. ಯಡಿಯೂರಪ್ಪನವ್ರು ಬರ್ತಾರ, ಕೇಂದ್ರದವ್ರು ಬರ್ತಾರ, ಯಾರು ಬರ್ತಾರೆ ಬರಲಿ. ಯಾರು JDSನವ್ರು ಒಂದು ಕಡೆನೂ ಗೆಲ್ಲಲ್ಲ. ಮೈಸೂರು ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಗೆಲ್ತದೆ. ಆ ಅಂತರದ ಪ್ರಶ್ನೆ ಇಲ್ಲ, ಖಂಡಿತವಾಗಿಯೂ ಗೆಲ್ತೀವಿ. ಮಂಡ್ಯನೂ ಗೆಲ್ತೀವಿ. ಮಂಡ್ಯ ಇಂಡಿಯಾ ಸ್ವಾಭಿಮಾನ ಗೆಲ್ಲುತ್ತೆ. ಏನು ಸರ್? ಯಾರು ಹೇಳ್ತಾರೆ? ಹೇಳಲೇಬೇಕಲ್ಲ ಅವರು. ಒಂದು ಸೆಕೆಂಡು, ನಮ್ಮ ಡಾಕ್ಟರ್ ವಿಜಯ್ ಕುಮಾರ್ ಎರಡು ಮಾತನಾಡಿ. ಒಂದು ನಿಮಿಷ ತಗೋತೀನಿ ಅಷ್ಟೆ. ಸ್ನೇಹಿತರೆ, ಮಾನ್ಯ ಮರಿತಿಬ್ಬೇಗೌಡರು ಭಾಳಷ್ಟು ವಿಚಾರಗಳನ್ನ, ಭಾರಿ ಸೀರಿಯಸ್ ಗಂಭೀರ ವಿಚಾರಗಳನ್ನ ನಿಮ್ಮ ಜೊತೆ ಚರ್ಚೆ ಮಾಡಿದ್ದಾರೆ. ಅಂತ ಯಡಿಯೂರಪ್ಪನವ್ರು ಯಾಕೆ ಕೇಳ್ತಾ ಇಲ್ಲ? ಅವ್ರ ಸರ್ಕಾರ ಯಾಕೆ ಬಾಕಿ ತೆರಿಗೆ ಕೊಡಿ ಸ್ವಾಮಿ, ಕನ್ನಡ ನಾಡಿನ ಪಾಲನಾ ಅಂತ ಯಾಕೆ ಕೇಳ್ತಾ ಇಲ್ಲ ಯಡಿಯೂರಪ್ಪನವರು? ದಿವಾಳಿ ಆಗಿಲ್ಲ ಕರ್ನಾಟಕ ರಾಜ್ಯ ಸರ್ಕಾರ, ದಿವಾಳಿ ಆಗಿರೋದು ಕೇಂದ್ರ ಸರ್ಕಾರ. ನೋಡಿ, ಈ 10 ತಿಂಗಳಲ್ಲಿ ಈ ಸರ್ಕಾರ ಬಂದ ಮೇಲೆ ಎಲ್ಲ ಅಹಿತಕರ ಘಟನೆಗಳು ಏನೇನು ನಡೆದಿದೆ ಅದ್ರ ಬಗ್ಗೆ ಎಲ್ಲವೂ ಕೂಡ ತತ್ಕ್ಷಣ ಸರ್ಕಾರ ಸ್ಪಂದಿಸಿದೆ. ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಲಿಕ್ಕೆ ಎಲ್ಲ ಸೂಕ್ತ ಕ್ರಮಗಳನ್ನು ಕೈಗೊಳ್ತೆ. ಯಾವುದು ನೀವು ಈಗ ಅದ್ರ ಬಗ್ಗೆ ನೀವು ಹೋಗ್ಬೇಡ್ರಿ. ಅದ್ರ ಬಗ್ಗೆ ಒಂದೇ ಒಂದು ಮಾತು ಹೇಳಿ ಮುಗಿಸ್ತೀನಿ. ಅಖಂಡ ಶ್ರೀನಿವಾಸ ಮೂರ್ತಿಯವ್ರಿಗೆ ಆಯ್ತಲ್ಲ, ಆವಾಗ ಅಖಂಡ ಶ್ರೀನಿವಾಸ ಮೂರ್ತಿಯವ್ರಿಗೆ ಆಯ್ತಲ್ಲ, ಆವಾಗ ಯಾವ ಸರ್ಕಾರ ಆಯಿತು? ಇವತ್ತು ಹೇಳ್ತಾರಲ್ಲ, ಇವತ್ತು BJP ಸರ್ಕಾರ, ಬೊಮ್ಮಾಯಿಯವ್ರ ಸರ್ಕಾರ, DJD KJD ಘಟನೆ ನಡೆದಾಗ 1 ತಿಂಗಳಾದರೂ ಕೂಡ ಆ ಘಟನೆನ ನಿಯಂತ್ರಣ ಮಾಡೋಕ್ಕಾಗಲಿಲ್ಲ BJP ಸರ್ಕಾರಕ್ಕೆ. ನಾಚಿಕೆ ಆಗಬೇಕು ಅವ್ರಿಗೆ. ನಾನೀಗ ನೋಡಪ್ಪ, ಯಾವುದು ನೀವು ಹೇಳಿರುವಂಥದ್ದು ಯಾವುದೋ ನಿರ್ದಿಷ್ಟ ಇಲ್ಲ, ಅದರ ಬಗ್ಗೆ ನಾನು ಪ್ರತಿಕ್ರಿಯಿಸಲ್ಲ. ಈಗ ರಾಮೇಶ್ವರ ಅವ್ರ ಪ್ರಕರಣದ ಬಗ್ಗೆ ಈಗಾಗಲೇ ಅದನ್ನು ಕೇಂದ್ರ ತನಿಖಾ ತಳಕ್ಕೆ ವಹಿಸಾಗಿದೆ. ಅದ್ರ ಬಗ್ಗೆ ಎಲ್ಲ ತನಿಖೆ ನಡೀತಾ ಇದೆ. ಅದ್ರ ಬಗ್ಗೆ ಚರ್ಚೆ ಅಗತ್ಯ ಇಲ್ಲ. ತನಿಖೆ ಇರುವಾಗ ನಾನು ಅದ್ರ ಬಗ್ಗೆ ಪ್ರತೀಕ್ಷೆ ಇರಿಸಲ್ಲ. ಇಲ್ಲ, ಮೈತ್ರಿ ಪಕ್ಷಗಳು ಒಪ್ಪಿಗೆ ಕೊಟ್ಟಿಲ್ಲ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಈ ದೇಶದಲ್ಲಿ ನಾವು ಇದೆಲ್ಲ ಜಾರಿಗೆ ತರ್ತೀವಿ ಅಂದರೆ ನಮ್ಮ ಮೈತ್ರಿಕೂಟ ಅಲಯನ್ಸ್ ಆಗಿ ಸರ್ಕಾರ ರಚನೆ ಆದರೆ ನಾವು ಇದೆಲ್ಲವನ್ನು ಕೊಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು. ಹೇಳಿ. ಅದೇ ಸರ್, ನಾನು ಹೇಳಿದ್ನಲ್ಲ, ಬೇರೆ ಪಕ್ಷದವ್ರದ್ದು ಕೂಡ ಮೈತ್ರಿಕೂಟದಲ್ಲಿ ಒಂದು ಸರ್ಕಾರ ರಚನೆ ಆದಾಗ ಅದಕ್ಕೆಲ್ಲರೂ ಕೂಡ ಸಹಕಾರ ಇರ್ತದೆ. ಇವತ್ತು ಒಂದೇ ಪಕ್ಷ ಅಧಿಕಾರದಲ್ಲಿದೆ, BJP ಕೊಟ್ಟು ಒಂದು ಭರವಸೆನೂ ಮಾಡಲಿಲ್ಲ. ನಿಶ್ಚಳ ಬಹುಮತ ಕೊಟ್ಟರು 2 ಸಾರಿ ಈ ದೇಶದ ಜನ. ಖಂಡಿತ ಮೈತ್ರಿಕೂಟದ ಎಲ್ಲ ಪಕ್ಷದವ್ರದ್ದು ಸಹಕಾರ ಇರ್ತದೆ, ಅದರ ಬಗ್ಗೆ ವಿಶ್ವಾಸ ಇದೆ. ಈಗ ನಮ್ಮ ಕಂದಾಯ ಸಚಿವರು ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ದಿನ ಕರೀತಾವ್ರೆ. ನೀವು ನಿರ್ಮಲಾ ಸೀತಾರಾಮನ್ ಅವ್ರಿಗೆ, ಕೇಂದ್ರ ಸರ್ಕಾರ ಸಚಿವರಿಗೆ ಬಹಿರಂಗ ಚರ್ಚೆಗೆ ಬನ್ನಿ. ಒಂದು ಚರ್ಚೆನೂ ಕೂಡ ಆಯಿತು, ಕರೆದಿದ್ರು ಸೀತಾರಾಮನ್ ಅವ್ರನ್ನೇ. ನೀವು ಎಷ್ಟೆಷ್ಟು ತೆರಿಗೆ ಬಾಕಿ